ವೆಲ್ಕಮ್ ಟು ಕ್ರಿಯೇಟಿವ್ ಕಿಚನ್. ಇವತ್ತು ನಾನು ನಿಮಗೆ ಕಡಿಮೆ ಇಂಗ್ರೀಡಿಯೆಂಟ್ ಉಪಯೋಗಿಸ್ಕೊಂಡು ಚೀಸ್ ಕೇಕ್ ಮಾಡೋದೇನು ಹೇಳ್ಕೊಡ್ತೀನಿ. ಓರಿಯೋ ಚೀಸ್ ಕೇಕು. ಇವಾಗ ಒಂದೊಂದ್ಸರಿ ನಮ್ಮ ಮನೆಯಲ್ಲಿ ಹಾಲಿಟ್ಟಾಕ ಹೊಡೆದೋಗುತ್ತೆ. ಮೇ ಬಿ ಇದು ಬೇಸಿಗೆ ಕಾಲದಲ್ಲಿ ಇದು ಕಾಮನ್, ನಮಗೆ ಹಾಲು ಹೊಡೆದೋಗೋದು. ಅಂಥ ಟೈಮಲ್ಲಿ ಇವಾಗ ಹೊಡೆದೋಗಿರೋ ಹಾಲನ್ನ ವೇಸ್ಟ್ ಮಾಡೋ ಬದಲು ಇದರಲ್ಲಿ ಮಕ್ಕಳಿಗೆ ಟೇಸ್ಟಿಯಾಗಿರೋಂಥ ಚೀಸ್ ಕೇಕ್ ಮಾಡಿಕೊಡ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದ್ಸಲಿ ನೋಡ್ಕೊಳ್ಳೋಣ. ಇಲ್ಲಿ ಹಾಲು ಹೊಡೆದೋಗಿರೋ ಹಾಲಿದ್ದು. ಹಾಲು ನಮಗೆ ಹೊಡೆದೋಗಿರೋ ಹಾಲಿಲ್ಲ ಅಂದರೆ ಹಾಲನ್ನ ನಾವು ಒಂದು ಸ್ವಲ್ಪ ಲಿಂಬೆಹಣ್ಣು ಅಥವಾ ವಿನೆಗರ್ ಹಾಕಿ ಅದನ್ನು ನೀಟಾಗಿ ಹಾಲನ್ನ ಹೊಡ್ಕೋಬೇಕು. ಮತ್ತು ಫ್ರೆಶ್ ಕ್ರೀಮ್ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಚಾಕ್ಲೇಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ, ಅದು ಜಸ್ಟ್ ಮೇಲೆ ಟಾಪಿಂಗಿಗೋಸ್ಕರ. ಮತ್ತು ಬಟರು, ಒಂದು 3 ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ಓರಿಯೋ ಬಿಸ್ಕೆಟ್ ಇಲ್ಲ ಅಂದರೆ ಮಾರಿ ಬಿಸ್ಕೆಟಲ್ಲೂ ಮಾಡ್ಬೋದು. ಮಾರಿ ಬಿಸ್ಕೆಟಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ. ನಾನು ಓರಿಯೋ ಆಯಿತು, ಸೊ ಅದಕ್ಕೆ ಓರಿಯೋನಲ್ಲಿ ಮಾಡ್ತಾಯಿದ್ದೀನಿ. ಈಗ 3 ಓರಿಯೋ ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಅದನ್ನು ನೀಟಾಗಿ ಗ್ರೈಂಡರಲ್ಲಿ ಹಾಕಿ ಫುಲ್ ಫೈನ್ ಪೇಸ್ಟ್ ಮಾಡಿಕೊಂಡು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. 3 ಓರಿಯೋ ಬಿಸ್ಕೆಟಲ್ಲಿ 1 ಬಿಸ್ಕೆಟ್ದು ನಾನು ಕ್ರೀಮ್ಗಳನ್ನ ತೆಗೆದಿಟ್ಕೊಂಡೆ. 2 ಬಿಸ್ಕೆಟ್ದು ವಿತ್ ಕ್ರೀಮು ನಾನು ಅದನ್ನು ಈ ಥರ ಫೈನ್ ಪೇಸ್ಟ್ ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಇದನ್ನು ಸೆಟ್ ಮಾಡ್ಕೊಳ್ಳೋಣ. ಇವಾಗ ಇದರಲ್ಲಿ ನಾನು ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ, ಯಾಕಂದರೆ ಡಬಲ್ ಲೇಯರ್ ಮಾಡ್ಕೊಳ್ಬೋದು. ಸೊ ಡಬಲ್ ಲೇಯರ್ ಮಾಡ್ಕೊಳೋದಕ್ಕೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಮೆಲ್ಟೆಡ್ ಬಟರ್ ಹಾಕ್ಬಿಟ್ಟು ಮತ್ತೆ ಸೆಟ್ ಮಾಡ್ಕೊಳ್ಳೋಣ. ಒಂದು 1/2 ಟೀ ಸ್ಪೂನ್ಸ್ಟು 1 ಟೀ ಸ್ಪೂನ್ ಹಾಕಿದ್ರೆ ಸಾಕು ಸೆಟ್ ಆಗೋದಕ್ಕೆ. ಇವಾಗ ಇದನ್ನು ಸ್ವಲ್ಪ ಹಿಂಗೆ ಕಲಿಸ್ಕೊಂಡು ನೀಟಾಗಿ ಸೆಟ್ ಮಾಡ್ಕೊಳ್ಳೋಣ. ಅದನ್ನು ಸೆಟ್ ಮಾಡೋ ಅಷ್ಟರೊಳಗಡೆ ಇಲ್ಲಿ ನಾನು ನೋಡ್ಬೋದು ಬಿಸಿನೀರಲ್ಲಿ ಡೈರಿ ಮಿಲ್ಕ್ ಹಾಕಿಟ್ಟಿದ್ದೀನಿ. ಸ್ವಲ್ಪ ಅದು ನೀಟಾಗಿ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದರೆ ನೀಟಾಗಿ ನಮಗೆ ಸ್ಪ್ರೆಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನೀವು ನೋಡ್ಬೋದು ನಾನು ನೀಟಾಗಿ ಸೋಸ್ಬಿಟ್ಟು ಎಲ್ಲ ನಮಗೆ ಹೊಡೆದೋಗಿರೋ ಹಾಲಲ್ಲಿರೋ ಅಷ್ಟು ನೀರಿನ ಅಂಶ ಕಂಪ್ಲೀಟಾಗಿ ಹೋಗಬೇಕು. ಆ ಥರ ನೀಟಾಗಿ ಸೋಸ್ಬಿಟ್ಟು ನಾನು ಇದಕ್ಕೇ ನಾನು ಹೇಳಿದ್ನಲ್ಲ ಓರಿಯೋ ಬಿಸ್ಕೆಟ್ದು ಕ್ರೀಮ್ ತೆಗೆದಿಟ್ಕೊಂಡಿದ್ದೀನಿ ಅಂತ, ಇವಾಗ ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಈ ಪನ್ನೀರ್, ನಮಗೇನು ಪನ್ನೀರ್ ಬಂದಿದೆ, ಪನ್ನೀರು, ಕ್ರೀಮು ಅಂದರೆ ಓರಿಯೋ ಬಿಸ್ಕೆಟ್ ಕ್ರೀಮು ಮತ್ತು ಫ್ರೆಶ್ ಕ್ರೀಮು, ಇದನ್ನು 3 ಹಾಕಿ ನೀಟಾಗಿ ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರ್ಗೆ ನಾನು ಫ್ರೆಶ್ ಕ್ರೀಮು ಮತ್ತು ನಾವು ಮಾಡ್ಕೊಂಡು ಹಾಲು ಹೊಡೆದಿರೋಂಥದ್ದು ಅದು ಪನ್ನೀರ್ ಇತ್ತಲ್ಲ, ಪನ್ನೀರು ಮತ್ತು ಕ್ರೀಮ್ ಹಾಕ್ಕೊಂಡಿದ್ದೀನಿ. ನಮಗೆ ಓರಿಯೋ ಬಿಸ್ಕೆಟು ಸ್ವಲ್ಪ ಸ್ವೀಟ್ ಇರುತ್ತೆ, ಕ್ರೀಮು ಸ್ವಲ್ಪ ಬಿಸ್ಕೆಟ್ ಇರುತ್ತೆ. ಆದರೂ ಸ್ವಲ್ಪ ಸ್ವೀಟ್ನೆಸ್ ಬರೋದಕ್ಕೋಸ್ಕರ ಇಲ್ಲಿ ಒಂದು 2 ಸ್ಪೂನ್ಸು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಬೇಕಾದ್ರೆ ಇದನ್ನು ಹಾಕ್ಕೊಳ್ಳೋಣ. ಒಂದು 2 ಸ್ಪೂನ್ಸ್ ಆದರೂ ಸಾಕು ನಮಗೆ. ಸೊ ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀಟು ಫೈನ್ ಪೇಸ್ಟ್ ಆಗಬೇಕು. ಇವಾಗ ಈ ನೀಟ್ ಕ್ರೀಮಿ ಪೇಸ್ಟನ್ನು ನಾವು ಮೊದಲೇ ಸೆಟ್ ಮಾಡಿ ಇಟ್ಕೊಂಡಿರೋ ಓರಿಯೋ ಬಿಸ್ಕೆಟ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇವಾಗ ಇದೊಂದು 10 to 15 ಮಿನಿಟ್ಸು ಸೆಟ್ ಆಗೋದಕ್ಕೆ ಫ್ರೀಝರಲ್ಲಿ ಇಡೋಣ. ಇವಾಗ ಅದು ಸೆಟ್ಟಾಗಿದೆ, ನೋಡ್ಬೋದು ನೋಡಿ, ನೀಟಾಗಿ ಸೆಟ್ಟಾಗಿದೆ. ಹಿಂಗಂದರೆ ಸ್ಪ್ರೆಡ್ ಆಗ್ತಾ ಇಲ್ಲ. ಇವಾಗ ಇದ್ರ ಮೇಲೆ ಆಲ್ರೆಡಿ ಹೇಳಿದ್ನಲ್ಲ, ಅದನ್ನು ಮೆಲ್ಟ್ ಮಾಡಿ ಇಟ್ಟಿದ್ದೀನಿ ಡೈರಿ ಮಿಲ್ಕ್ ಚಾಕ್ಲೇಟ್ ಅಂತ. ಇವಾಗ ಅದನ್ನು ಅದರ ಮೇಲೆ ಜಸ್ಟು ಸ್ಪ್ರೆಡ್ ಮಾಡ್ಕೊಳ್ಳೋಣ ಸಾಕು. ನಾನೊಂದು 5 ರೂಪೀಸ್ ಬರುತ್ತಲ್ಲ ಡೈರಿ ಮಿಲ್ಕು, ಅದೊಂದು 5 to 6 ತೊಗೊಂಡಿದ್ದೀನಿ ಅಷ್ಟೇ. ಅದನ್ನು ನೀಟಾಗಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಡೈರಿ ಮಿಲ್ಕ್ ಚಾಕ್ಲೇಟು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಕಾದ್ರೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಇವಾಗ ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ಬಿಸ್ಕೆಟ್ ಪೌಡರ್ನ ಅದನ್ನು ಇವಾಗ ಇದ್ರ ಮೇಲೆ ಸ್ಪ್ರೆಡ್ ಮಾಡೋಣ. ಸೊ ಇದು ಸ್ಪ್ರೆಡ್ ಮಾಡಿಬಿಟ್ಟು ಇನ್ನೊಂದು 15 to 20 ಮಿನಿಟ್ಸ್ ನಾವು ನೋಡ್ಬೋದು. ಇಲ್ಲಿ ಲಾಸ್ಟಲ್ಲಿ ಓರಿಯೋ ಓರಿಯೋ ಪೌಡರ್ ಹಾಕಿದ್ದೀವಿ, ಅದರ ಮೇಲೆ ಕ್ರೀಮ್ ಹಾಕಿದ್ದೀವಿ, ಆದರೆ ಚೀಸ್, ಇದು ನಮ್ಗೆ ಇದರದ್ದೇ ಟೇಸ್ಟ್ ಬರೋದು ಚೀಸ್ ಕೇಕು. ಅದ್ರ ಮೇಲೆ ಮತ್ತೆ ಒಂದು ಲೇಯರು ಡೈರಿ ಮಿಲ್ಕ್ ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಸ್ವಲ್ಪ ಓರಿಯೋ ಬಿಸ್ಕೆಟ್ ಪೌಡರ್ ಹಾಕಿದ್ದೀವಿ. ಸೊ ಇದನ್ನು ಒಂದು 15 ಮಿನಿಟ್ಸ್ ನಾವು ಸೆಟ್ ಮಾಡೋಕ್ಕಿಟ್ಟರೆ ಸಾಕು. ಇವಾಗ ನಮ್ಮ ಚೀಸ್ ಕೇಕ್ ರೆಡಿಯಾಗಿದೆ. ಥ್ಯಾಂಕ್ ಯು.